ನಾವು ಇರುವ ಸ್ಥಳ ಸಮಾಧಾನ, ನಾವು ಇರುವ ಸಭೆ ಸಮಾಧಾನ, ಎಲ್ಲ ಕಡೆ ಸಮಾಧಾನ ಇರ್ತದೆ. ನಮ್ಮ ನಡತೆ ಮೆಚ್ಚುಗೆ ಆಗಿಲ್ಲ ಇದ್ರೆ ದೇವರೂ ಇಷ್ಟಪಡಲ್ಲ, ನಿಮ್ಮ ಆತ್ಮೀಯ ತಂದೆನೂ ಇಷ್ಟಪಡಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರು ನಮಗೆ ಎಲ್ಲ ಕಡೆನೂ ಸಮಾಧಾನ ಕೊಡಲಿ, ಎಲ್ಲ ಸೇವೆಯಲ್ಲೂ ಸಮಾಧಾನ ಕೊಡಲಿ, ಎಲ್ಲ ಸಭೆಗಳಲ್ಲೂ ಸಮಾಧಾನ ಕೊಡಲಿ. ಕಾರಣ ನಮ್ಮ ನಡತೆ ದೇವರ ಮುಂದೆ ಮೆಚ್ಚುಗೆ ಆಗಿರಬೇಕು. ಆಮೆನ್. ಹಲ್ಲೆಲೂಯಾ. ಮೂರನೇದಾಗಿ ಆತನು ಕೊಡುವಂಥ ಸಮಾಧಾನವನ್ನ ನಾವು ನೋಡಿ ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಒಂದು, ಆತ್ಮಿಕವಾದ ಮನಃಶಾಂತಿ. ಎರಡನೇದು ಶಾರೀರ ರೀತಿಯಾದ ಸಮಾಧಾನ. ಮೂರನೇದಾಗಿ ದೇವರು ಇದು ಯಾವಾಗ ಕೊಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವಾಗ. ಯಾವಾಗ? ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವಾಗ. ಈ ಲೋಕದ ಯಾತ್ರೆ ಮುಗಿಸಿ ಹೋಗ್ತೀವಿ, ಹೌದಲ್ವಾ? ತೆಲುಗಲ್ಲಿ ಹೇಳ್ತಾರೆ ಚೆನ್ನಾಗಿ, 3 ದಿನ ಸಂತ ಮುಗಿಸ್ಕೊಂಡು